ಇನ್ನು ನಾನು ಸಂಪುಟದಲ್ಲಿ ಇರಬೇಕು ಬೇಡವೋ ಅಂತ ಪಕ್ಷ ನಿರ್ಧರಿಸುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೇನೆ ಅಂತ ಹೇಳಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಸಾರಥ್ಯ ಕೊಟ್ರೆ ನೋಡೋಣ ಅನ್ನುವಂತಹ ಮಾತನ್ನು ಕೂಡ ಡಿಕೆಶಿ ಹೇಳಿದ್ದಾರೆ. ನಾನು ಸಂಪುಟದಲ್ಲಿ ಇರಬೇಕೋ ಬೇಡವೋ ಅಂತ ಪಕ್ಷ ಅದನ್ನ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಯಾವಾಗಲೂ ಬದ್ಧವಾಗಿರ್ತೇನೆ ಅನ್ನುವಂತಹ ಮಾತನ್ನ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಕೆಪಿಸಿಸಿ ಸಾರಥ್ಯವನ್ನು ನನಗೆ ಕೊಟ್ರೆ ನೋಡೋಣ ಅನ್ನುವಂತಹ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಎಸ್ಆರ್ ಪಾಟೀಲ್ ಯಾಕೆ ರಾಜೀನಾಮೆ ಕೊಟ್ರು ಅನ್ನೋದು ನನಗೆ ಗೊತ್ತಿಲ್ಲ, ಸಚಿವ ಸಂಪುಟ ರಚನೆ ವೇಳೆ ವೀರಶೈವರನ್ನು ನೋಡಬೇಕಾಗತ್ತೆ. ಎಸ್ಆರ್ ಪಾಟೀಲ್ ಪರ ಡಿಕೆಶಿ ಬ್ಯಾಟಿಂಗ್ ಬೀಸಿದ್ದಾರೆ. ಎಲೆಕ್ಷನ್ ಮುಗಿದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ನಿಮ್ಮ ನಿರೀಕ್ಷೆ ಮಾಡಬಹುದಾ ಅಥವಾ ಬೇರೆ ಪಕ್ಷದ ಹುದ್ದೆಯಲ್ಲಿ ಕೆಲಸ? ನೋಡಪ್ಪ, ಅವೆಲ್ಲ ನನಗೇನು ಕೇಳಬೇಡಿ. ಪಾರ್ಟಿಯವರು ಏನ್ ಬೇಕಾದ್ರೂ ತೀರ್ಮಾನ ಮಾಡಲಿ. ನಾನು ಒಬ್ಬ ಪಕ್ಷದೊಬ್ಬ ಕಾರ್ಯಕರ್ತ. ನಾನೀಗ ಸದ್ಯಕ್ಕೆ ನಾನೇನು ಮಾತಾಡೋಕೆ ಹೋಗುದಿಲ್ಲ. ನಿರೀಕ್ಷೆ ಮಾಡ್ಲಿ, ಅವ್ರ ಸಂತೋಷ. ಎಲ್ಲರ ಮೇಲೆ ಅಭಿಮಾನ ಇದೆ, ಪ್ರೀತಿ ಇದೆ, ನಿಮ್ಗೂ ಪ್ರೀತಿ ಇದೆ, ಬಹಳ ಸಂತೋಷ. ಅದರ ಜೊತೆಗೆ ಅವರು ಹೇಳಿರೋದು ಎಸ್ಆರ್ ಪಾಟೀಲ್ ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಸಚಿವ ಸಂಪುಟ ರಚನೆ ವೇಳೆ ವೀರಶೈವರನ್ನ ಕೂಡ ನೋಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಸ್ಆರ್ ಪಾಟೀಲ್ ಪರ ಈ ಮೂಲಕ ಡಿಕೆಶಿ ಬ್ಯಾಟಿಂಗ್ ಬೀಸಿದ್ದಾರೆ. ಎಲೆಕ್ಷನ್ ಮುಗಿದ ಹಿನ್ನೆಲೆಯಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನುವಂತಹ ಮಾತನ್ನ ಕೂಡ ಡಿಕೆಶಿ ಹೇಳಿದ್ದಾರೆ. ನನಗೆ ಅವೆಲ್ಲ ಏನು ಸುದ್ದಿ ಇಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಆಕ್ಚುಲಿ ಇವತ್ತು ಬೆಳಗ್ಗೆನೆ ಎಸ್ಆರ್ ಪಾಟೀಲ್ ರಾಜೀನಾಮೆ ನಾ ಬಂದಿದ್ದೆ ರಾತ್ರಿ, ಬೆಳಗ್ಗೆ ನಿನ್ನೆ ರಾತ್ರಿ ಎಸ್ಆರ್ ಪಾಟೀಲ್ ರಾಜೀನಾಮೆನೂ ನನಗೆ ಗೊತ್ತಿಲ್ಲ, ಅದು ಏನು ಗೊತ್ತಿಲ್ಲ. ಟಿವಿ ಪೇಪರಲ್ಲಿ ಓದ್ದೆ, ಉತ್ತರ ಕರ್ನಾಟಕದಲ್ಲಿ ನನ್ನ ಫಲಿತಾಂಶ ಕಡಿಮೆ ಆಗಿದೆ ಅಂತ, ನೋವಾಗಿದೆ ಅಂತ. ಕ್ವೈಟ್ ನ್ಯಾಚುರಲ್. ಸರ್, ಒಂದು ವೇಳೆ ಸಾರಥ್ಯದ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರೇ ಇರ್ಲಿ ಅಂತ ಏನಾದ್ರು ಹೈಕಮಾಂಡ್ ನಿರ್ಧಾರ ಮಾಡುವ ಪಕ್ಷದಲ್ಲಿ ನಿಮ್ ನಿರ್ಧಾರ? ಈಗ ನೋಡಪ್ಪ, ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಮಾಡ್ಲಿ. ಅದಕ್ಕೆ ಇನ್ನ ನಾವು ಅರ್ಜೆಂಟ್ ಯಾಕೆ ಓಡೋದೇನು? ಎಲ್ಲಿ ಓಡೋಕ್ಕಾಗ್ತದೆ? ನಾನೆಲ್ಲಿ ಓಡೋಕ್ಕಾಗ್ತದೆ? ಅದೆಲ್ಲ ಸಾಧ್ಯ ಇಲ್ಲ. ಸರ್ ಪಾಟೀಲ್, ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಇಂಧನ ಖಾತೆ ವಿಚಾರವಾಗಿ ಒಂದು ಮಾತು ಹೇಳಿದ್ರು. ಹೌದು, ನಿಜ, ಇಂಧನ ಖಾತೆಯನ್ನ ಡಿಕೆ ಶಿವಕುಮಾರ್ ಅವ್ರು ಕೇಳಿದ್ ನಿಜ. ಅದ್ರಲ್ಲಿ ಏನಿದೆ, ಅದೊಂದು ಪಕ್ಷ ಅಂದ್ಮೇಲೆ ಒಬ್ಬ ಮುಖಂಡ ಅಂದ್ಮೇಲೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನಿದೆ ಅನ್ನೋ ಹೇಳಿದ್ರು. ನಮ್ಮ ಪಾರ್ಟಿಯವ್ರು ಮಾತಾಡ್ತಾರೆ, ಅದಕ್ಕೆಲ್ಲ ನಾನೇನು ಮಾತಾಡಕ್ ಹೋಗಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಇಂಧನ ಖಾತೆ ವಿಚಾರವಾಗಿ ಒಂದು ಮಾತು ಹೇಳಿದ್ರು. ಹೌದು, ನಿಜ, ಇಂಧನ ಖಾತೆಯನ್ನ ಡಿಕೆ ಶಿವಕುಮಾರ್ ಅವ್ರು ಕೇಳಿದ್ ನಿಜ. ಅದ್ರಲ್ಲಿ ಏನಿದೆ, ಅದೊಂದು ಪಕ್ಷ ಅಂದ್ಮೇಲೆ ಒಬ್ಬ ಮುಖಂಡ ಅಂದ್ಮೇಲೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನಿದೆ ಅನ್ನೋ ಹೇಳಿದ್ರು. ನಮ್ಮ ಪಾರ್ಟಿಯವ್ರು ಮಾತಾಡ್ತಾರೆ, ಅದಕ್ಕೆಲ್ಲ ನಾನೇನು ಮಾತಾಡಕ್ ಹೋಗಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರು